ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಡೇ 4. ಸೊ ರಾಜಸ್ಥಾನ್ ಟ್ರಿಪ್ಪು ಡೇ 4ಅಲ್ಲಿದ್ದೀವಿ. ಸೊ ಕುಂಬಲ್ಘರ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಕುಂಬಲ್ಘರಲ್ಲಿ ನೆನ್ನೆ ಎಲ್ಲ ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡಾಗಿದೆ ಆ್ಯಂಡ್ ಈಗ ಹೋಗ್ತಾ ಇರೋದೆ ನಾವು ಜೋಧ್ಪುರ್ಗೆ. ಸೊ ಜೋಧ್ಪುರಲ್ಲಿ ಎಲ್ಲ ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್. ಡೇ 4. ಫೈನಲಿ ಡೇ 4 ಚೆಕ್ಔಟ್ ಮಾಡ್ಕೊಂಡು ಬಂದಿದ್ದೀನಿ ಹೊರಗಡೆ. ಸೊ ಚೆಕ್ಔಟ್ ಮಾಡ್ಕೊಂಡು ಬಂದಿದ ತಕ್ಷಣ ನನಗೆ ಕಾಣಿಸಿದ ವ್ಯೂನೇ ಇದು ಆ್ಯಂಡ್ ಇಟ್ ಇಸ್ ಲೈಕ್ ಸೋ ವಾವ್. ಕುಂಭ ರೆಸಿಡೆನ್ಸಿನಲ್ಲಿದ್ದೀವಿ ಆ್ಯಂಡ್ ಆಸ್ ಐ ಸೆಡ್ ಯು ಎಸ್ಟರ್ಡೇ ಕುಂಭ ರೆಸಿಡೆನ್ಸಿನಲ್ಲಿದ್ದೀನಿ. ಕುಂಭ ರೆಸಿಡೆನ್ಸಿ ಚೆಕ್ಔಟ್ ಮಾಡ್ತಾ ಇದ್ದೀನಿ. ನಮ್ಮ ರೂಮ್ ಔಟ್ಸೈಡಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ನಾವು ಚೆಕ್ ಇನ್ ಆಗಿದ್ದು ಈವ್ನಿಂಗು, ಫುಲ್ ಎಲ್ಲ ಡಾರ್ಕ್ ಇತ್ತು. ಸೊ ಐ ವಿಲ್ ಶೋ ಯು ದ ವ್ಯೂ. ಹೊರಗಡೆ ವೈಬ್ ಹೆಂಗಿದೆ ಅಂದರೆ ನೇಚರು, ಐ ನೀಡ್ ಟು ಶೋ ಯು ಪೀಪಲ್. ಸೀರಿಯಸ್ಲಿ ಇಟ್ ಇಸ್ ಲೈಕ್ ಅಮೇಝಿಂಗ್. ವಾವ್, ಸಿ ಓ ಮೈ ಗಾಡ್, ಸೀರಿಯಸ್ಲಿ ಸಕ್ಕದಾಗಿದೆ ಪ್ಲೇಸ್ ಮಾತ್ರ. ಇಟ್ ಇಸ್ ಜಸ್ಟ್ ವೈಬಿಂಗ್. ವಾವ್, ಬೂಮ್, ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಪ್ಲೇಸು. ಲೈಕ್ ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಲ್ಲ. ಇಟ್ ಇಸ್ ಸೋ ಪೀಸ್. ಐ ಶೋ ಯು. ಸೊ ಕುಂಭ ರೆಸಿಡೆನ್ಸಿ ಔಟ್ಸೈಡ್ ವ್ಯೂ ಹೀಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ರೂಮ್ ಹೊರಗಡೆ ವ್ಯೂ ಇದೆ. ಎದ್ದು ಬಂದು ನೋಡ್ತಿದ್ದಂಗೆ ವಿ ಆರ್ ಫೀಲಿಂಗ್ ಲೈಕ್ ವಾವ್, ಲೈಕ್ ರಿಯಲಿ ಸೋ ಗುಡ್. ಯಾ, ಟು ಬಿ ಫ್ರ್ಯಾಂಕ್ ತುಂಬ ಪೀಸ್ ಅನ್ನಿಸ್ತಾ ಇದೆ. ಸೋ ಪೀಸ್ಫುಲ್. ಸೊ ಇವತ್ತು ಜೋಧ್ಪುರ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಸ್ಟಾರ್ಟ್ ಮಾಡೋಣ. ಒಂದು ದೇವ್ರ ಸಾಂಗ್ ಇಂದ ಸ್ಟಾರ್ಟ್ ಮಾಡೋಣ. ಶ್ರೀ ವಿಘ್ನೇಶ ವಂದನ. ದೇವ್ರ ಹಾಡು ಮುಗೀತು, ಸ್ಟಾರ್ಟ್ ಮಾಡಿದ್ದು. ಈಗ ನಾ ಕೊಟ್ಟಿದ್ದೀನಿ. ನಾವು ಶಿಶಿರ್ ಹ್ಯಾಸ್ ಟು ಸಿಂಗ್. What a voice. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ. ಪ್ಲೀಸ್ ಡೋಂಟ್ ಬೈಟ್ ಮೈ ವಾಯ್ಸ್, ನನಗೆ ಹುಷಾರಿಲ್ಲ. ಕಾಮಿಡಿ ಮಾಡ್ಬಾರ್ದು. ಹೌದು, ವೆರಿ ಟ್ರೂ. ಆ ವಾಯ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಹಾಡಿದ್ಯಲ್ಲ. ಮತ್ತೆ ದೂರದಿಂದ ಬಂದಂತ ಸುಂದರಾಂಗ ಜಾಣ, ಮಾತಿನಲ್ಲೇ ಸೋರೆ, ನೋಟದಲ್ಲೇ ಸೂರ್ಯ, ನೋಟದಲ್ಲೇ ಸೋರೆಗುಣ, ಇವ ರೀತಿ ನೀತಿ ಹೇಳಿ ಕರೆಕ್ಟ್ ಮಾಡ್ಬೇಕಪ್ಪ ಅಂತ ಸೇರ್ಬೇಕು. ನಾಳಬೇಕು ರೀತಿ ನೀತಿ ಹೇಗೋ ನಾ ಕಾಣೆ ನನ್ನ ದೇವರಾಣೆ. ಬಾಲಾರೆ ಇವ ಬಾರಿ ಮೋಜುಗಾರ, ಬಾಲಾರೆ ಇವ ತೀರ ಮೋಸಗಾರ. ಹಾವು ಹೃದಯವೇ ಬಯಸಿದೆ ತೆರೆಯುತ್ತ ಕನಸಿನ ಕಣ್ಣನೆ ದಿನವಿಡೀ ನಿಂದಯ ನೆನಪನೆ ನೆಯುವೆ ಸೆಳೆತಕ್ಕೆ ಸೋಲುತ್ತ ಸನಿಹಕ್ಕೆ ಕಾಯುವೆ. ಓನೆ ಓನೆ ಓನೆ, ಅದು ವಾನೆ, ಅದು ಇಟ್ ಇಸ್ ವಾ ವಾ ವೇ ಬೋ. ಓ ಅದೇ ಓನೆ. ಓ ಇಲ್ಲ, ಇಟ್ ಇಸ್ ನಾಟ್ ಓನೆ, ಇಟ್ ಇಸ್ ಓನೆ. ಇಟ್ ಇಸ್ ಓನೆ. ಅಲ್ಲ ಫ್ರೆಂಡ್ಸ್, ಇವಾಗ ನೀವೇ ಕಮೆಂಟ್ ಮಾಡ್ಬೇಕು ಅದು ಓನೇನಾ ಓನೆನಾ ಅಂತ. ಓಕೆನಾ? ಓಪನ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಓನೆ, ಇಟ್ ಇಸ್ ಓನೆ. ಇಟ್ ಇಸ್ ಓನೆ ಅಂದ್ರೆ ಆ ಸಾಂಗ್ ಅಲ್ಲಿ ಹಂಗೆ ಇದು ಬಳಸಿದ್ದಾರೆ. ಇಟ್ ಇಸ್ ನಾವು ಇವಾಗ ಇಟ್ ಇಸ್ ಓನೆ ಅಂತೀವಿ, ಬಟ್ ಸಾಂಗ್ ಅಲ್ಲಿ ಓನೆ ಅಂತ. ವಾಟ್ ಇಟ್ ಇಸ್ ಶಿಶಿರ್? Even in English, it is like VONE. Okay, continue. Spoiled it now. Now you sing for her. One, 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 one.
ಸೋಲಾಕ್ ಬಿಟ್ಟವನೇ ನಿನ್ನ ನೋಡಿ ಆಟಲ್ಲಿ ಓಡ್ತಾ ಐತೆ ನಿಂದೆ ಸಿಡಿ ಕೋಟಿ ರೆಪ್ಪಾಡಿಡಿ ಬಂದೆ ಓಡಿ ಓಡಿ ಮಮ್ಮಿ ಡ್ಯಾಡಿ ಚಿಲಕ ಸ್ವಲ್ಪ ಹಿಡ್ಕ ಇನ್ನು ಹತ್ತಿರ ರಫವು ಮುಂಗಾನ ರಾ 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 ರೋಮ್ 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 ರೋಮಾನ್ಸ್ನಲ್ಲಿ ರೋಮಾಂಚನ ಪ್ಯಾರಿಸ್ ಪ್ರಣಯವು ರೋಮಾಂಚನ ರಾಜಸ್ಥಾನದಲ್ಲಿ ರೋಮಾಂಚನ ಅಯ್ಯೋ ನಾ ಇಸ್ ಕಿಲ್ಲಿಂಗ್ ಶಿಶಿರ್ ಓಡ್ತಿಲ್ಲ ಬೆಳ್ಕೊಳಗೆ ತಿಂಡಿ ಬಿದ್ದಿಲ್ವಲ್ಲ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೇಮಾತೆಗೆ ಹೊಸ ಭಾಷೆದು ರಸಕಾವ್ಯವಿದು ಹಾಡಲು ಕವಿ ಬೇಕೆ ಕುಣಿದು ಕುಣಿದು ಬಾರೆ ಟೆನ್ ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಸಾಕ್ಮಾ ಸೊ ಹಾಯ್ ಹಲೋ ಫ್ರೆಂಡ್ಸ್ ಫೈನಲಿ ಕುಂಬಲ್ಘರಿಂದ ಚೆಕ್ಔಟ್ ಆಗಿ ಮಾರ್ನಿಂಗ್ ಒಳ್ಳೆ 5 ಅವರ್ ಜರ್ನಿ ಮಾಡಿಕೊಂಡು ಫೈನಲಿ ಜೋಧ್ಪುರ್ಗೆ ಬಂದಿದ್ದೀವಿ ಆ್ಯಂಡ್ ಜೋಧ್ಪುರ್ ಇಟ್ ಈಸ್ ನೋನ್ ಹ್ಯಾಸ್ ಬ್ಲೂ ಸಿಟಿ ಸೊ ಬಂದಿದ ತಕ್ಷಣ ಹೊಟ್ಟೆ ಹಸಿದಾದ್ರೆ ಫಸ್ಟ್ ತಿನ್ಬೇಕು ಸೊ ನಾವು ಸ್ಪೈಸ್ ರೂಟ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಯು ಕ್ಯಾನ್ ಸಿ ಸ್ಪೈಸ್ ರೂಟ್ ಆ್ಯಂಡ್ ಈ ಜಾಗದ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ಆ್ಯಂಡ್ ಗುಲಾಬ್ ಜಾಮೂನಲ್ಲಿ ಸಬ್ಜಿ ಮಾಡ್ತಾರಂತೆ ಸೊ ಗುಲಾಬ್ ಜಾಮೂನ್ ಪಲ್ಯ ಹೇಗಿರುತ್ತೆ ಟೇಸ್ಟ್ ಮಾಡೋಣ ಬನ್ನಿ ದಿ ಸ್ಪೈಸ್ ರೂಟ್ ರೆಸ್ಟೋರೆಂಟ್ ಅಟ್ ಜೋಧ್ಪುರ್ ठीक है सर, आप लंच एंजॉय करें। उसके बाद नहीं आप लीजिए सर, नहीं आप नहीं आप लीजिए, हम मिलते हैं लंच के बाद। मैं कर लिया ಓಕೆ ಓಕೆ ಸರ್ ಥ್ಯಾಂಕ್ ಯು ठीक है, लंच के बाद। ಎಸ್ ಇಬ್ರು ಏನೋ ಎಕ್ಸಾಮ್ಗೆ ರೆಡಿ ಆಗಂಗ್ ಓದ್ತಾ ಇದ್ದೀರಾ so much to eat ಸೋ ಮಚ್ ಟು ಈಟ್ so much to select from ವಾಟ್ ಶಿಶಿರ್ ಹೊಸದ್ ಏನೇನ್ ಕಾಣಿಸ್ತಾ ಇದೆ ಹೊಸದು ಅದೇ ಗುಲಾಬ್ ಜಾಮೂನ್ ಕಿ ಸಬ್ಜಿ ಅದೇ ಅವಲಿಂದ ನೋಡ್ತಾ ಇರೋದು Koya grated fries. ಯಾವುದು ತಗೋಣ ಓಕೆ ಸೊ ನಾವು ಆರ್ಡರ್ ಮಾಡಿದ್ದು ತಂಗ್ಡಿ ಕಬಾಬ್ ಅಂಡ್ ಇದು ಸ್ಪೆಷಾಲಿಟಿ ಗುಲಾಬ್ ಜಾಮೂನ್ ಸಬ್ಜಿ ಸೊ ಲೆಟ್ಸ್ ಟ್ರೈ ಅಮೇಜಿಂಗ್ ಆಗಿದೆ ಇಟ್ಸ್ ಆಕ್ಚುಲಿ ವೆರಿ ಟೇಸ್ಟಿ ತುಂಬಾ ಚೆನ್ನಾಗಿದೆ ಬಟ್ ಗುಲಾಬ್ ಜಾಮೂನ್ ಸಬ್ಜಿ ಅಂತ ಯಾಕೆ ಕರೀತಾರೆ ಅಂತ ನನಗೆ ಗೊತ್ತಾಯ್ತು ಲಿಟ್ರಲಿ ಪ್ರಾಪರ್ ಗುಲಾಬ್ ಜಾಮೂನ್ ತೆಗೆದು ಗ್ರೇವಿಯಲ್ಲಿ ಹಾಕಲ್ಲ ಗುಲಾಬ್ ಜಾಮೂನ್ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಗುಲಾಬ್ ಜಾಮೂನ್ನ ಸಕ್ಕರೆಯಲ್ಲಿ ಹಾಕೋಕಿನ ಮುಂಚೆ ಕರೀತಾರೆ ಗೊತ್ತಾ ಖೋವಾನ ಸೊ ದಟ್ ಇಸ್ ದ ಸೇಮ್ ಥಿಂಗ್ ಖೋವಾನ ಕರಿದ್ಬಿಟ್ಟು ಗ್ರೇವಿ ಒಳಗಡೆ ಹಾಕಿದ್ದಾರೆ ಶುಗರ್ ಸಿರಪ್ ಬದಲು ಗ್ರೇವಿ ಸೊ ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಗುಲಾಬ್ ಜಾಮೂನ್ ಕಿ ಸಬ್ಜಿ ವೆರಿ ಟೇಸ್ಟಿ ಯು ಹ್ಯಾವ್ ಟು ಟ್ರೈ ಹೌ ಇಸ್ ಇಟ್ ಶಿಶಿರ್ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಸೊ ವಾಟ್ ಇಸ್ ದಿಸ್ ಮಾ ವಾಟ್ ಆರ್ ಯು ಈಟಿಂಗ್ ತಂಗ್ಡಿ ಕಬಾಬ್ ಹೆಂಗಿದೆ ಟೇಸ್ಟ್ ರಾಜಸ್ಥಾನ ಎಲ್ಲರೂ ಊಟ ಚೆನ್ನಾಗಿದೆ ಏನು ನೆನ್ನೆ ರಾತ್ರಿ ಬಿಟ್ಟು ಸೊ ತಂಗಡಿ ಕಬಾಬ್ ತಿಂತಾ ಇದಾರೆ ಐ ಆಮ್ ವೇಟಿಂಗ್ ಫಾರ್ ಜಾಮೂನ್ ಸಬ್ಜಿ ಎಲ್ಲಪ್ಪ ಹೋದ್ರು ಇವರು ಬಾಯಲ್ಲಿ ನೀರು ಬರ್ತಾ ಇದೆ
ಜಾಮೂನ್ ಸಬ್ಜಿ ಬೇಕು. ತಂಗಡಿ 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 ಗುಲಾಬ್ ಜಾಮೂನ್ ಸಬ್ಜಿ ವಿತ್ ಚಪಾತಿ. My mouth is watering. Hope the taste will be good. It looks good. Sweet ಇರುತ್ತಾ ಖಾರ ಇರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ನ ಗ್ರೇವಿಯಲ್ಲಿ ಹಾಕಿದ್ವಿ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಗುಲಾಬ್ ಜಾಮೂನ್ ತರ ಇದೆಯಾ? ವಾಟ್? ಫುಲ್ ಸ್ಪೈಸಿ ಆಗೋದಿಲ್ಲ, ತುಂಬಾ ಸ್ವೀಟ್ ಆಗೋದಿಲ್ಲ. ಅಲ್ಲ, ಗುಲಾಬ್ ಜಾಮೂನ್ ತರ ಇದೆಯಾ ಅಂತ ಕೇಳ್ತಾ ಇರೋದು. ಜಾಮೂನ್ ತರಾನೇ ಇದೆ. We can feel the jamun taste. No, I'm asking, is it like so sweet? Sweet ಇಲ್ಲ, ಖಾರನೂ ಇಲ್ಲ. It is mild. Okay. I'll feed you, wait. No, I'll take. So finally welcome to day 4. So ನಾವ್ ಇವತ್ತಿದೀವಿ ಜೋಧ್ಪುರ್ನಲ್ಲಿ. ಜೋಧ್ಪುರ್ ಬಂದಿದೀವಿ ಅಂಡ್ ಜಸ್ವಂತ್ ತಡ ನೋಡಕ್ ಬಂದಿದೀವಿ. ಈ ಜಾಗದ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ತಾಜ್ ಮಹಲ್ ನ ಲವ್ ಮೆಮರಿ ಆಗಿ ಹುಡುಗಿಗೆ ಕಟ್ಸಿದ್ರೆ ಅಂಡ್ ನಮ್ಮ ಹುಡುಗಿರು ಏನು ಮಾಡಿಲ್ಲ ಅನ್ನೋದು ಎಲ್ರದ್ದು ವಾದ ಇದೆ. ಅಂಡ್ ಇಲ್ಲಿ ವೈಫು ಹಸ್ಬೆಂಡ್ ನೆನಪಲ್ಲಿ ಜಸ್ವಂತ್ ತಡನ ಬಿಲ್ಟ್ ಮಾಡಿರೋದು. ವಿ ಗಾಟ್ ಸಮಥಿಂಗ್ ಟು ಟೆಲ್ ಗರ್ಲ್ಸ್. ಜಸ್ವಂತ್ ತಡ ತೋರಿಸಿ ಹುಡುಗರು ನಾವೇನು ಮಾಡಿಲ್ಲ ಅಂದ್ರೆ ಪೋಸ್ಟ್ ಹಾಕಿ. जसवंत सिंह करके 100 ईयर्स बैक एक राजा हुए. उनकी 2 क्वीन थी. एक क्वीन का नाम जाडे सिंह जी था और एक उनकी और विजय कंवर के नाम से एक रानी हुई. तो 2 रानियों में एक रानी का डीपली लव था हस्बैंड का. तो जब उनकी डेथ हुई तो उनकी डेथ के बाद उन्होंने भी विचार किया कि भाई मैं अपने हस्बैंड की मेमोरी में कुछ बनाऊं, लाइक ताजमहल. उन्होंने ये ताजमहल, मिनी ताजमहल बनाया. इसका पूरा बेस और स्ट्रक्चर पूरा ताजमहल के जैसा है. बस ये बहुत जब 5 साल बन गया तो उसके बाद अंतिम में जाते जाते उन्होंने इसमें हिंदू स्ट्रक्चर पार्ट दे दिया. ठीक है, और ये इंडो इस्लामिक स्ट्रक्चर पार्ट है. लेकिन इसमें सिमिलरिटी ये है कि ताजमहल इस्लामिक स्ट्रक्चर है, ये इंडो इस्लामिक स्ट्रक्चर है. ताजमहल मुमताज की याद में शाहजहां ने बनाया, पत्नी की याद में पति ने. यहाँ उल्टा है, पत्नी ने पति की याद में बनाया. वो भी मार्बल का है, ये भी मार्बल का है. वो उसमें केवल इस्लामिक स्ट्रक्चर है, इसमें इंडो इस्लामिक क्रेमेशन. तो बॉडी भी अब यहाँ नहीं जलती. जैसे अभी ताजमहल देखा आपने, ताजमहल के बाहर ऐसा ही 4 बाग बना हुआ है, लेकिन वहाँ बड़ा है, यहाँ छोटा है. मुस्लिम कॉन्सेप्ट के अकॉर्डिंग उनके जन्नत में 4 नदियाँ बहती है, दूध की, दही की, शहद की, घी की. ಸೊ ರಂಜಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಜೋಧ್ಪುರಲ್ಲಿರುವಂತ ಒನ್ ಆಫ್ ದ ಫೇಮಸ್ ಅಟ್ರಾಕ್ಷನ್ಸ್ ಹತ್ರ ಇದೀವಿ. ಅದರ ಹೆಸರು ಜಸ್ವಂತ್ ತಾಡ ಅಂತ. ಇದು ಆಕ್ಚುಲಿ ಒಂದು ಕ್ರಿಮೇಷನ್ ಗ್ರೌಂಡ್ ಆಗಿರುತ್ತೆ. ಯೂಶಲಿ ತಾಜ್ ಮಹಲ್ ನೋಡಿರ್ತೀರಾ, ಶಹಜಹಾನ್ ತಮ್ಮ ಪ್ರೀತಿ ಪಾತ್ರರಾದಂತಹ ಹೆಂಡತಿಗೋಸ್ಕರ ಕಟ್ಟಿರುವಂತಹ ಒಂದು ಮಾನ್ಯುಮೆಂಟ್, ಮೆಮೋರಿಯಲ್ ಆಗಿರುತ್ತೆ. ಬಟ್ ಇಲ್ಲಿ ವೈಫ್ ಅಂದ್ರೆ ಹೆಂಡತಿ ತನ್ನ ಗಂಡನಿಗೋಸ್ಕರ, ಗಂಡನ ನೆನಪಿಗೋಸ್ಕರ ಕಟ್ಟಿರುವಂತ ಮೆಮೋರಿಯಲ್ ಇದು. ಜಸ್ವಂತ್ ಸಿಂಗ್ ಅವರ ಮೆಮೋರಿಯಲ್ ಇದು. ಸೊ ಅವರು ತೀರ್ಕೊಂಡ್ಮೇಲೆ ಅವ್ರಿಗಿಬ್ರು ಹೆಂಡತಿರು ಇರ್ತಾರೆ. ಅದರಲ್ಲಿ ಒಬ್ರು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಿರ್ತಾರೆ. ಅವರು ನನ್ನ ಗಂಡನಿಗೋಸ್ಕರ ಏನಾದ್ರು ತಾಜ್ ಮಹಲ್ ತರನೇ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಾಗ ಕಟ್ಟಿರುವಂತ ಜಾಗ ಜಸ್ವಂತ್ ತಾಡ ಅಂತ. ಯೂಶಲಿ ಪೂರ್ತಿ ಮಾರ್ಬಲ್ ಅಲ್ಲೇ ಕಟ್ಟಿರುವಂತದ್ದು. ಇದು ಇಸ್ಲಾಮಿಕ್ ಮತ್ತೆ ಹಿಂದೂ ಆರ್ಕಿಟೆಕ್ಚರ್ ಎರಡನ್ನೂ ಮಿಕ್ಸ್ ಮಾಡಿರುವಂತಹ ಒಂದು ಆರ್ಕಿಟೆಕ್ಚರ್ ಇದು. ಸುತ್ತ ನೋಡ್ತಿದ್ರೆ ಡೋಮ್ಸ್ ಕೂಡ ಕಾಣುತ್ತೆ, ಮೇಲ್ಗಡೆ ನೋಡಿದ್ರೆ ಹಿಂದೂ ಸ್ಟ್ರಕ್ಚರ್ ಇರೋ ಒಂದು ಗೋಪುರ ಕೂಡ ಕಾಣುತ್ತೆ. ಸೊ ಇದರ ವಿಶೇಷತೆ ಕೂಡ ಅದೇ. ಅಂಡ್ ಅವರ ಫ್ಯಾಮಿಲಿ ಅವರು ಯಾರೇ ಮುಂದಿನ ಪೀಳಿಗೆಯವರು ಯಾರೇ ಸತ್ರು ಇಲ್ಲಿ ಅವರ ಒಂದೊಂದು ಮೆಮೋರಿಯಲ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ಮೆಮೋರಿಯಲ್ ಅಥವಾ ಕ್ರಿಮೇಷನ್ ಗ್ರೌಂಡ್ ಇನ್ ಜೋಧ್ಪುರ್. ಸೊ ಈಗ ಜಸ್ವಂತ್ ತಾಡದು ಒಳಗಿನ ಲುಕ್ ಹೇಗಿರುತ್ತೆ ಅಂತ ನೋಡೋಣ. ಅಂಡ್ ಇಲ್ಲಿ ಒಳಗಿನ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಪೇಂಟ್ ಯಾರು ಮಾಡಿದ್ರು ಅವರು ಕಿಂಗ್ ಇಮ್ಯಾಜಿನೇಷನ್ ಅಲ್ಲಿ ಮಾಡಿದ್ದಾರೆ. ಸೊ ಎಲ್ಲಾ ಪೇಂಟ್ ಅಲ್ಲೂ ರಾಜ ಸೇಮ್ ಕಾಣಿಸ್ತಾರೆ. ಬಿಕಾಸ್ ಈ ಪೇಂಟ್ ನ ಇಮ್ಯಾಜಿನೇಷನ್ ಅಲ್ಲಿ ಕಿಂಗ್ ಹೇಗಿರ್ತಾರೆ ಅನ್ನೋ ಇಮ್ಯಾಜಿನೇಷನ್ ಅಲ್ಲಿ ಮಾಡಿರುವಂತದ್ದು. ಸೊ ಲೆಟ್ಸ್ ಹ್ಯಾವ್ ಅ ಲುಕ್.
ಸೊ ಜಶ್ವಂತ್ ತಡ ನೋಡಾಯ್ತು ಅಂಡ್ ಈಗ ಬಂದಿದ್ದೀವಿ ಮೆಹರಾನ್ಗಢ್ ಫೋರ್ಟ್ ನ ನೋಡಕ್ಕೆ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ಸೊ ಇದು ಮೆಹರಾನ್ಗಢ್ ಫೋರ್ಟ್ ನ ಎಂಟ್ರಿ ಆಗಿದೆ. ಸೊ ಯು ಕ್ಯಾನ್ ಸಿ ಸ್ಟೆಪ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ. ಇಟ್ ಈಸ್ ಸೋ ಡಿಫ್ರೆಂಟ್. ಮೇ ಬಿ ಮೆಟ್ಲತ್ತಕ್ಕೆ ಆಗದೆ ಇರೋರಿಗೆ ಇದನ್ನ ಹಿಡ್ಕೊಂಡು ವಾಕ್ ಮಾಡಲಿ ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದಾರೇನೋ. Oh my god, it is so nice. ಸೊ ಇದು ಮೆಹರಾನ್ಗಢ್ ಫೋರ್ಟ್ ಆಗಿದೆ. ಸೊ ಇದಿರೋದು ಜೋಧ್ಪುರ್ನ ಮೆಹರಾನ್ಗಢ್ ಫೋರ್ಟ್. ಓಕೆ, ಜೋಧ್ಪುರ್ನ ಏನಕ್ಕೆ ಬ್ಲೂ ಸಿಟಿ ಅಂತ ಕರೀತಾರೆ ಅಂತ ಈಗ ನೋಡ್ಬೋದು. ಎಲ್ಲಾ ಬಿಲ್ಡಿಂಗ್ ಅಲ್ಲೂ ಯು ಕ್ಯಾನ್ ಸಿ ದಿ ಬ್ಲೂ ಪೇಂಟ್. ಅಂಡ್ ಇಲ್ಲಿಂದ ನೀವು ನೋಡ್ಬೋದು ಜಶ್ವಂತ್ ತಡ. ನಾವೀಗ ಹೋಗಿ ಬಂದ್ವಲ್ಲ, ಇದು ಜಶ್ವಂತ್ ತಡ. ಅಂಡ್ ಇದು ಈಗಿನ ರಾಜನ ಪ್ರೆಸೆಂಟ್ ಅರಮನೆ. ಸೊ ಯು ಕ್ಯಾನ್ ಸಿ ದರ್ ನೋಡಿ, ಇದು ಈಗಿನ ರಾಜನ ಅರಮನೆ. ಸೊ ಎಂಟ್ರೆನ್ಸ್ಗೆ ಗಣೇಶನ್ ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ದಿ ಫೋರ್ಟ್ ಎಂಟ್ರೆನ್ಸ್. पूरे हैं आप वाला में मिला के दूसरा आए बिल्कुल सही ठीक सर 80 किलोमीटर में you'll find sandstone and volcano rock. ये दोनों रॉक आप यहाँ देख रहे हैं. ऊपर ये सैंडस्टोन का लेयर है जिनके मकान बनते हैं. नीचे वॉल्केनो रॉक का लेयर है, रेड वाला डार्क वाला. ये 780 अप्रोक्सीमेटली 680 मिलियन ईयर यहाँ पे वॉल्केनो ब्लास्ट हुए. साइंटिस्ट के अकॉर्डिंग यहाँ पे 75-80 करोड़ साल पहले 33 सागर हुआ करता था. ये जो है ना वो 33 सागर में भौगोलिक परिस्थितियों के कारण, एनवायरमेंट के कारण कई ज्वालामुखी फटे. अब उन ज्वालामुखियों को ठंडा होने पे जो स्टोन बना वो ये स्टोन है. तो ये वॉल्केनो रॉक है, इसमें मेटल की मात्रा ज्यादा थी. वर्ल्ड का सबसे हार्डेस्ट रॉक जिसको हम लोग बोलते हैं रॉयलाइट स्टोन. रॉयलाइट स्टोन ये है और ऊपर सैंडस्टोन का लेयर है. पूरा फोर्ट का जो बेस है वो रॉयलाइट स्टोन वॉल्केनो रॉक है और उसके ऊपर ये सैंडस्टोन का पूरा फोर्ट बना हुआ है. ಸೊ ಇದು ಬಂದು ಮೆಹರಾನ್ಗಢ್ ಫೋರ್ಟಿನ ಎಲಿವೇಟರು. ಆ್ಯಂಡ್ ಇದು ಮ್ಯಾನ್ಯಲಿ ಬಿಲ್ಟ್ ಆಗಿದೆ. ಆ್ಯಂಡ್ ಇದೊಂದೇ ಫೋರ್ಟ್ಗೆ ಎಲಿವೇಟರ್ ಇರೋವಂಥದ್ದು. ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್. ಬನ್ನಿ, ಸಿಟಿ ಯು ಕ್ಯಾನ್ ಸಿ ದಿ ಮೈನ್ಯೂಟ್ ಕಟ್ಟಿಂಗ್ಸ್ ಆನ್ ದ ಫೋರ್ಟ್. ಎಷ್ಟು ಚಂದ ಮಾಡಿದ್ದಾರೆ ಅಂತ. ಚಲೋ
ವರ್ಷದ ಹಿಂದಿನ ಹಳೆಯ ಬಾಗಿಲುಗಳು. ಸೊ ಆಗಿನ ಕಾಲದ ಡೋರ್ಸ್ ಹೇಗಿದೆ ಅಂತ ನೋಡಿ. ಇದು ಗೋಲ್ಡ್ ಅಲ್ಲಿ ಮಾಡಿದ್ದಾರೆ, ಗೋಲ್ಡ್ ಪೇಂಟ್ ಅಲ್ಲಿ ಮಾಡಿದ್ದಾರೆ. 300 ವರ್ಷದ ಹಿಂದಿನ ಹಳೆಯ ಡೋರ್ಗಳಿದು. Ceiling which is reflecting the light. Please take photographs and come further. दुपट्टी बोलते हैं, ये इसमें सेट होता है. वॉकिंग स्टिक लगा है, वॉकिंग स्टिक लेके घूमोगे भी मुद्रा में शार्पनेस फ्रॉम दैट अदर साइड. थिकनेस ये हमारे राजाओं की. और ये मुगल स्पॉट ऊपर किया, ये 3 kg 2 kg तक का डिफरेंट काइंड ऑफ स्पॉट. अभी लोग जैसे इंग्लिश में स्पॉट बोलते हैं, सब चीज आ गई. वैसे हिंदी में तलवार बोलते हैं, सब समझ जाते हैं. बट सबका नाम अलग अलग है और डिफरेंट डिफरेंट. तो जो तलवार का शेप होता है स्टार्ट्स लाइक ending like this. It's like half round. But the second and third, 2 are Shamshir. Shamshir starts like this from here. It's made like S. S. This is S. And this is S. It is called Shamshir. And 2 are Shoshan Patta. It is called Shoshan Patta. ये तीसरा खांडा. ये स्ट्रेट होता है, दोनों तरफ धार होता है, डबल एज. Every sword has a different name. Every कटार. There's a different kind of katars है. Shape अलग है, उनका नाम अलग अलग है. But language is called pauta flag. The orange color is symbol of. ಸೊ ಆ ಫ್ಲಾಗ್ ನೋಡ್ತಾ ಇದ್ದೀರಲ್ಲ, ಅದು ಮೇವಾಡ್ ಮಾರ್ವಾಡ್ ರಾಜ್ಯದ ಒಂದು ಫ್ಲಾಗ್ ಆಗಿತ್ತು. ಅಂಡ್ ಬಿಫೋರ್ ಇಂಡಿಪೆಂಡೆನ್ಸ್ गोल्ड यूज किया गया सीलिंग प्लस वॉल्स पे. वॉल जो देख रहे हैं आप, गोल्ड स्लीव्स इनके चिपका रखी है और फ्लावर डिजाइन हैं जिनमें किंग्स, गॉड गॉडेसेस एंड 36 इंडियन क्लासिकल म्यूजिक, राग भैरवी, राग आसावरी, राग राजश्री, राग दीपक रागिनी, राग रागिनियों के पेंटिंग्स हैं इनमें. विंडोज में कलर ग्लास है, ये 100 ईयर्स ओल्ड है, जो बेल्जियम से ला के पूरे फ्लोट में लगाया गया एक टाइम में. और ये राजा का डांसिंग रूम है. जब राजा 250 ईयर्स बैक मेंटली डिस्टर्ब होते थे, मेंटली टायर्ड होते थे. आज हम लोग मेंटली टायर्ड होते हैं, हम लोग टीवी देख लेते हैं, गाना देख. 250 ವರ್ಷಗಳ ಹಿಂದೆ ಮಾಡಿರುವಂತ ಮಿರರ್ ರೂಮ್ ಅಂತಾನೆ ಕರೀತಾರೆ. ಇಲ್ಲಿ ಮೆಡಿಟೇಷನ್ನು ಮತ್ತೆ ಪ್ರೇಯರ್ಸ್ ನ ಮಾಡ್ತಾ ಇದ್ರಂತೆ ಈ ರೂಮಲ್ಲಿ. ಸೊ ನೀವು ನೋಡ್ಬೋದು. क्योंकि वेलवेट कपड़ा भारी होता है, उसमें गोल्ड थ्रेड्स टूट जाते हैं. तो ये कॉपर जो होता है, कॉपर के ऊपर गोल्ड थ्रेड लगे एम्ब्रॉयडरी के. और ये डायरेक्ट गोल्ड थ्रेड्स काम में 120 ईयर्स ओल्ड. इट इज कॉल्ड जरीबल. 120 ईयर्स ओल्ड. इनको ನೋಡಿ, ಇದು 120 ಇಯರ್स ओल्ड ಅಂತ. इवन ये जो ड्रेस देख रहे हो, ये 140 ईयर्स ओल्ड है. और ये ड्रेस राजा ने पहन रखा है. ये देखो, ये महाराजा जसवंत सिंह के रूलिंग टाइम में, ये रूलिंग टाइम का लगा हुआ है इनका. इट इज कॉल्ड अचकन. यही ड्रेस आप यहाँ देख रहे हैं, इसको केमिकल लगा के प्रिजर्व किया गया है. ಮಹಾರಾಜ ಜಸ್ವಂತ್ ಸಿಂಗ್. हाँ, जसवंत सिंह सेकंड द्वितीय. ಸೊ ಅವರು ಅಲ್ಲಿ ಹಾಕೊಂಡಿರೋ ಬಟ್ಟೆ ಮಹಾರಾಜ ಜಸ್ವಂತ್ ಸಿಂಗ್ ಇಲ್ಲಿದೆ ನೋಡಿ. ಹೌ ಓಲ್ಡ್ ಇಸ್ ದಿಸ್ ಸರ್? अप्रोक्सीमेटली 150 ईयर्स. 150 ಇಯರ್ಸ್ ಓಲ್ಡ್. ಹೇಗೆ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ? 150 ವರ್ಷಗಳ ಹಿಂದೆ ಮಹಾರಾಜ ಜಶ್ವಂತ್ ಸಿಂಗ್ ಅವರು ಹಾಕಿರುವಂತ ಬಟ್ಟೆ. ये क्वीन की ड्रेसेस इन पे सिल्वर जरदोजी का काम ಅಂಡ್ ಅದೇ ಸೇಮ್ ಬಟ್ಟೆ ನೀವು ಇಲ್ಲಿ ನೋಡ್ಬೋದು. 150 ವರ್ಷಗಳ ಹಿಂದೆ ಹಾಕೊಂಡಿರೋ ಬಟ್ಟೆ ಇವತ್ಗೂ ಇಟ್ ಇಸ್ ಸೋ ರಾಯಲ್. ಇದು ಆಗಿನ ಕಾಲದ ಟೆಕ್ಸ್ಟೈಲ್ಸ್ ನೋಡಿ. ಮನಂಘರ್ ಫೋರ್ಟ್ ನ ಒಳಗೆ ಇಷ್ಟೆಲ್ಲ ಮಹಲ್ ಇದೆ. ಸೊ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಗ್ಲೇ ತೋರಿಸಿದೆ ಪೇಂಟಿಂಗ್ಗಳನ್ನ. ರಾಯಲ್ ಘರ್ ಫೋರ್ಟ್ ಅಲ್ಲಿ
ಹೇಗೆ ಒರಿಜಿನಲ್ ವಾಟ್ ಕಲರ್ಸ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದಾರೆ ಅಂತ. ಸೊ ಅದ್ರದ್ದು ಒಂದು ಪೇಂಟಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಸಿ ಗೋಲ್ಡ್ ಸಿಲ್ವರ್ ಎಲ್ಲಾನು ಹೇಗೆ ಹೊಳಿತಾ ಇದೆ ಅಂತ. ದಿಸ್ ಇಸ್ ದಿ ರಾಯಲ್ಟಿ ಆಫ್ ನ್ಯಾಚುರಲ್ ಪೇಂಟಿಂಗ್ ಕಲರ್ಸ್. ಈಗ ಈ ತರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ಹೌ ಟ್ರೂ ಇಟ್ ಇಸ್. ನೀವು ನೋಡ್ಬೋದು ಆ ಗೋಲ್ಡ್ ಸಿಲ್ವರ್ ಲೈನ್ಸ್ ಎಲ್ಲ, ಇಟ್ ಇಸ್ ಸೋ ಶೈನಿಂಗ್ ಬಿಕಾಸ್ ರಿಯಲ್ ಗೋಲ್ಡ್ ನ ಯೂಸ್ ಮಾಡಿ ಪೇಂಟಿಂಗ್ ಮಾಡಿರುವಂತದ್ದು. ಸೊ ಆಗಿನ ಕಾಲದಲ್ಲಿ ಹೇಗೆ ಯಾವ ರೀತಿ ನ್ಯಾಚುರಲ್ ಕಲರ್ಸ್ ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ರು ಅಂತ ನೋಡ್ಬೋದು ನೀವಿಲ್ಲಿ. ರಿಯಲ್ ಗೋಲ್ಡ್ ಸಿಲ್ವರ್ ಕೂಡ ಯೂಸ್ ಮಾಡಿದ್ದಾರೆ ಇವರ ಪೇಂಟಿಂಗ್ಗೆ. ಅದಕ್ಕೆ ಆ ರಾಯಲ್ಟಿ ಸಿಗ್ತಾ ಇತ್ತು ಆ ಪೇಂಟಿಂಗ್ ಗಳಿಗೆಲ್ಲ. These all are open cocktails. 12 people, 14 people, according to basic annual. This is especially for newly married ladies and princesses. Rajasthan, even Rajasthan, Western Rajasthan is very famous for child marriage. सेंटर से क्लियर नहीं आएगा. यहाँ से जब आप देख रहे हैं लाइटिंग इफेक्ट जो इसका है फायर का, जो शेड आ रहा है हॉर्स लेग का शेड देखें आप, पीछे वाले लेग्स पे उसका लाइटिंग इफेक्ट, पेट पे, उस पे बैठे जेंट्स के फेस पे, चेस्ट पे, बच्चे पे, इवन पेड़ पत्ती पे ऊपर, ऐसा लग रहा है लाइव फायर शो हो रहा है, जल रहा भी आग. बट ये पेंटिंग है, कैनवास पेंटिंग है, पेंटेड बाय जर्मनी आर्टिस्ट A.H. मूलर. सो ऐसे पेंटिंग नॉर्थ इंडिया में केवल एक है. साउथ इंडिया में आपके मैसूर पैलेस में बहुत से हैं. एक पेंटिंग उसने यहाँ गिफ्ट किया जोधपुर महाराजा को, बाकी उसने मोस्टली पेंटिंग बनाई वो मैसूर महाराजा के लिए बनाई. बच्चों को नजर नहीं लगे इसलिए, और बच्चे हैप्पी रहे, प्रसन्न रहे, खुश रहे, इसलिए एंजल्स बनाए जाते थे. तो वो एंजल्स को देख के, और गुड लक का प्रतीक होता है बच्चे के लिए एलिफेंट, इसलिए एलिफेंट इसमें लगाया जाता है. मोस्टली ना आपको एलिफेंट मिलेगा. सब ओल्ड है, 400 years old, मेंटेन नहीं है. ये इनके पीछे कुछ ऑफिस बना रहे थे, कुछ खाली है बिल्कुल. और यहाँ से आप ये लेडीज उस समय का किटी पार्टी, बर्थडे पार्टी जो रानियों का होता था, वो यहाँ से लेते. Section, Janani Brody is female section, and world's fastest flying birds nest you can see on the top. Oh God. But while sing up, don't open your mouth. Sometimes birds inside, so sometimes they do good luck like this. Which bird is it? Swift birds. If you heard about swift car, swift car इस bird के नाम पे है. Bird यहाँ देख सकते हैं आप, ये उड़ रही है. All they are swifts. Fastest flying birds, all swifts. इनके नेस्ट है, ये कभी रिमूव नहीं करते हम यहाँ से. ये बहुत लकी है इस फूड के लिए. और इस फोर्ट जिस पहाड़ी पे है, इस हिल का नाम ही इस चिड़िया के नाम पे है. इस पहाड़ी, जिस पहाड़ी पे ये फोर्ट बना हुआ है, इसको बोलते हैं चिड़िया टूंक पहाड़ी. चिड़िया टूंक पहाड़ी. ಸೊ ಹಾಯ್ ಫ್ರೆಂಡ್ಸ್, ಫೈನಲಿ ಟ್ರಿಪ್ ಡೇ 4 ಆಗಿದೆ ಆ್ಯಂಡ್ ಈವ್ನಿಂಗ್ ಆಗಿದೆ. ನಾವು ಮೆರಾನ್ಗಢ್ ಫೋರ್ಟ್ನ ಮುಗಿಸ್ಕೊಂಡು ಸ್ಟ್ರೈಟ್ ಅವೇ ಶಿಪ್ ಮಾರ್ಕೆಟ್ಗೆ ಬಂದಿದ್ದೀವಿ. ರಾಜಸ್ಥಾನಿ ಫ್ಯಾಕ್ಟ್ರಿ ಔಟ್ಲೆಟ್ ಇದು. ಸೊ ಲೆಟ್ಸ್ ಗೋ ಫಾರ್ ಶಾಪಿಂಗ್. ಎಸ್ ಪ್ಲೀಸ್ ಕಮ್. ಇಲ್ಲಿ ಕ್ವಿಲ್ಟ್ ಇಂದ ಹಿಡಿದು ಸಾರೀಸ್ ಇಂದ ಹಿಡಿದು ಎಲ್ಲಾ ತರಹದ ಬಟ್ಟೆಗಳು ಔಟ್ಲೆಟ್ ಅಲ್ಲಿ ಅಂಡ್ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇದೆಯಂತೆ. ಸೊ ಪೀಪಲ್ ಹೂ ಆರ್ ವಿಸಿಟಿಂಗ್ ರಾಜಸ್ಥಾನ್, ಪ್ಲೀಸ್ ಯು ಹ್ಯಾವ್ ಟು ವಿಸಿಟ್ ಹಿಯರ್. ಒಮ್ಮೆ ಬಂದು ಶಾಪಿಂಗ್ ಮಾಡಬೇಕು, ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ. ಸೊ ಕೋಟ್ಸ್ ಎಲ್ಲ ನೋಡ್ಬಿಟ್ಟು ಇಟ್ ಇಸ್ ಲೈಕ್ ಸೋ ಅಮೇಸಿಂಗ್. ಅಂಡ್ ಹಾಫ್ ಸಾರಿ ಬೇಕು ಅಂದ್ರೆ ಹಾಫ್ ಸಾರಿ ಆಲ್ಸೋ ಇಟ್ ಇಸ್ ಲುಕಿಂಗ್ ಸೋ ಗ್ರೇಟ್.
ಇಲ್ಲಿಗೆ ಬಂದವರು ದಯವಿಟ್ಟು ಬಂದು ಜೋಧ್ಪುರ್ ಅಲ್ಲಿ ಇರೋದಿದು. ಸೊ ಬಂದು ಒಂದ್ಸಲ ಫ್ಯಾಕ್ಟ್ರಿ ಔಟ್ಲೆಟ್ ನ ವಿಸಿಟ್ ಮಾಡಿ. ಇಲ್ಲಿ ಆಲ್ರೆಡಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸುಮಾರು ಕ್ವಿಲ್ಟ್ಸ್ ನ ನೋಡಿದ್ದಾರೆ. ಯಾವ್ದು ಸೆಲೆಕ್ಟ್ ಮಾಡೋಣ? ಅದೇ ರಂಜಿತಾ ಇವಾಗ ಸೆಲೆಕ್ಟ್ ಮಾಡ್ತಾಳೆ ನಮಗೋಸ್ಕರ. What you are eating? ಆನಿಯನ್ ಕಚೋರಿ. ಆನಿಯನ್ ಕಚೋರಿ. Onion sticky kachori. It is onion, it is potatoes and all spices. ಸ್ಪೈಸಸ್. ಇನ್ನು ನಮ್ಮ ಶಾಪಿಂಗ್ ಕಂಟಿನ್ಯೂ ಆಗಿದೆ. ನಾವಿನ್ನು ರಾಜಸ್ಥಾನಿ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲೇ ಇದೀವಿ, ಮತ್ತೆ ಜೋಧ್ಪುರ್ ಸೇಮ್. ಸೊ ತುಂಬಾ ಎಕ್ಸೈಟ್ ಆಗಿರೋ ಏನೋ ವಿಚಾರ ಇತ್ತು. ಸೊ ಎಲ್ಲರೊಟ್ಟಿಗೆ ಶೇರ್ ಮಾಡೋಣ ಅನ್ನೋದಕ್ಕೆ ಈ ವಿಡಿಯೋ. ಸೊ ಹ್ಯಾವ್ ಅ ಲುಕ್. ಯೂಶಲಿ ಮೈಸೂರ್ಗೆ ಹೋಗ್ತೀರಾ, ಡಿಫ್ರೆಂಟ್ ಇರೋ ಮೈಸೂರ್ ಸಿಲ್ಕ್ ಸ್ಯಾರೀಸ್ ತಗೋತೀರಾ, ಎಲ್ಲ ತಗೋತೀರಾ. ಈ ತರ ಸೀರೆ ನೀವೆಲ್ಲೂ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರೀ ಇದು ಸಿಗೋದು ರಾಜಸ್ಥಾನಿ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಮಾತ್ರ. ಅಂಡ್ ಇಡೀ ಸೀರೆನ ನೀವು ನೋಡಬಹುದು, ಕಂಪ್ಲೀಟ್ ರಾಮಾಯಣನ ಪ್ರಿಂಟ್ ಮಾಡಿದ್ದಾರೆ. ಅಂಡ್ ಯು ಕ್ಯಾನ್ ಸಿ ದಿ ರಾಯಲ್ ಪ್ರಿಂಟ್ ಅಂಡ್ ಇಟ್ ಇಸ್ ಸೋ ಕ್ಲೀನ್. ಸಿಕ್ಕಾಬಟ್ಟೆ ಶೈನ್ ಹೊಡಿತಾ ಇದೆ ವಿತ್ ಆಲ್ ದಟ್ ಏನೋ ಗೋಲ್ಡ್ ಎಂಬೇಡ್ಸ್ ಎಲ್ಲಾನು. ಬೀಡಿಂಗ್ ವೀವಿಂಗ್. ಓಕೆ, ಸೊ ಈ ಸಾರಿ ಸ್ಪೆಷಾಲಿಟಿನ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸಾರಿ Totally woven work on pure mulberry silk, and the design it is related from the Ramayana, that is the part of Lanka Dahan. So you can see properly. It has nice pallu design as well. Entire sari have the Ramayana design and border especially designed with Sita and Hanuman ji. ಅಂಡ್ ಈ ಸೀರೆ ಸಿಗೋವಂಥದ್ದು ಬರೀ ಇಲ್ಲಿ ಮಾತ್ರ. ನೀವು ಎಲ್ಲೇ ಹುಡುಕಿದ್ರು ಎಲ್ಲೂ ಸಿಗಲ್ಲ. ಬರೀ ಈ ಸಾರಿ ಪೀಸಸ್ ಸಿಗೋದು ಇಲ್ಲಿ ಮಾತ್ರ. ಯಾರಾದ್ರೂ ಇದೇ ತರದ ಸೀರೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜೋಧ್ಪುರ್ ರಾಜಸ್ಥಾನಿ ಫ್ಯಾಕ್ಟ್ರಿ ಔಟ್ಲೆಟ್ ನ ವಿಸಿಟ್ ಮಾಡಿ. ಫೈನಲಿ ನಮ್ಮ 4th ಡೇ ಟ್ರಿಪ್ ಜೋಧ್ಪುರ್ದು ಫೈನಲ್ ಪ್ಲೇಸ್ಗೆ ಬಂದಿದೀವಿ. ಸಿಕ್ಕಾಬಟ್ಟೆ ಶಾಪಿಂಗ್ ಮಾಡಿ ಟಯರ್ಡ್ ಆಗಿ ಲೇಟ್ ನೈಟ್ ಆಲ್ಮೋಸ್ಟ್ ಟೈಮ್ 10 ಗಂಟೆ ಆಗೋಗಿದೆ. ಪಾಲ್ ಹವೇಲಿ, ಇಟ್ ಇಸ್ ಆನ್ ಬ್ಯೂಟಿಫುಲ್ ರೆಸ್ಟೋರೆಂಟ್ ಅಂಡ್ ಫೇಮಸ್ ರೆಸ್ಟೋರೆಂಟ್ ಅಟ್ ಜೋಧ್ಪುರ್. ಸೊ ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ದಿ ರೆಸ್ಟೋರೆಂಟ್. ಇಲ್ಲಿ ಪ್ರಯೋರ್ ಆಗಿ ಬುಕ್ಕಿಂಗ್ ನ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು ನಾವು. ಸೊ ನೋಡೋಣ. ಹಾಯ್, ಹೋಗಯಾ? ಓ ಥ್ಯಾಂಕ್ ಯು. ಇವರು ನಮ್ಮ ಗೈಡ್ ಆಗಿದ್ರು. ಇವತ್ತು ಕಂಪ್ಲೀಟ್ ಜೋಧ್ಪುರ್ನ ಇವರೇ ನಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸಿ ಅದ್ರ ಬಗ್ಗೆ ಎಲ್ಲ ಫೋರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಬಂದಿರೋ ಅಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ವಿತ್ ಯು. ಸೊ ಒನ್ಸ್ ಅಗೇನ್ ವೆನ್ ವಿ ಮೀಟ್ ರಾಜಸ್ಥಾನ್, ಸೀರಿಯಸ್ಲಿ ವಿಲ್ ಕಾಲ್ ಯು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ನೈಟ್. ಬಾಯ್ ಬಾಯ್. ಫೈನಲಿ ಜೋಧ್ಪುರ್ ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ನ ಎಂಜಾಯ್ ಮಾಡ್ತಾ ಇದೀವಿ. ಸೊ ಹೆಂಗಿದೆ? ಹೌ ಇಸ್ ದ ಫುಡ್? ಥ್ಯಾಂಕ್ಸ್ ಟು ಶಿಶಿರ್, ಬಿಕಾಸ್ ಅವನೇ ಈ ರೆಸ್ಟೋರೆಂಟ್ ನ ನೋಡಿ ಗೂಗಲ್ ಅಲ್ಲಿ ಹುಡುಕಿ ಸಜೆಸ್ಟ್ ಮಾಡಿದ್ದು ಅಂಡ್ ಬುಕ್ಕಿಂಗ್ ಕೂಡ ಮಾಡಿದ್ದ. ಅಂಡ್ ಇದು ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ಇಂಡೀಕ್ ಅಂತ. ಅಂಡ್ ಯು ಹ್ಯಾವ್ ದಟ್ ಬ್ಯೂಟಿಫುಲ್ ವ್ಯೂ ಆಫ್ ದ ಮೆಹರಾನ್ಗಢ್ ಫೋರ್ಟ್ ಇನ್ ಫ್ರಂಟ್, ಅಂಡ್ ದೇರ್ ಯು ಹ್ಯಾವ್ ದ ಕ್ಲಾಕ್ ಟವರ್ ವ್ಯೂನು ಇದೆ. ಪ್ಯಾನ್ ಮಾಡಿ ಮೆಹರಾನ್ಗಢ್ ಫೋಟೋ ಪ್ಯಾನ್ ಮಾಡಿ. ಅದು ಮೆಹರಾನ್ಗಢ್ ಫೋರ್ಟ್ ಅಂಡ್ ಅಲ್ಲಿ ನಿಮ್ ಹಿಂದೆ ಕ್ಲಾಕ್ ಟವರ್. ಯು ಕ್ಯಾನ್ ಆಲ್ಸೋ ಸಿ ದ ಕ್ಲಾಕ್ ಟವರ್. ಸೊ ಇದನ್ನ ನೋಡ್ಕೊಂಡು ಓಕೆ, ಸೊ ಇದನ್ನ ನೋಡ್ಕೊಂಡು ನಮ್ ದಿನಾನ ನಾವು ಎಂಡ್ ಮಾಡ್ತಾ ಇದೀವಿ ವಿತ್ ಸಮ್ ಅಮೇಸಿಂಗ್ ಫುಡ್ And some amazing stuff from Jodhpur. Yeah, oh my god, the shopping. I don't know whether to feel good or feel bad about it. Not bad, but guilty. I feel both somehow, but ಜಾಸ್ತಿ ಖುಷಿ ಆಗ್ತಾ ಇದೆ ಬಿಕಾಸ್ ತುಂಬಾ ಜಾಸ್ತಿನೇ ಖರ್ಚು ಮಾಡಿದೀವಿ. ಬಟ್ ಒಳ್ಳೆ ಐಟಮ್ ಸಿಕ್ಕಿದೆ, ಒಳ್ಳೆ ಕ್ವಾಲಿಟಿ ಐಟಮ್ ಸಿಕ್ಕಿದೆ. ಅಂಡ್ ಒನ್ ಆಫ್ ಅ ಕೈಂಡ್ ಅಂತಾನೆ ಹೇಳ್ಬೋದು ಇಲ್ಲಿ ಶಾಪಿಂಗ್ ಮಾಡಿರೋದು. ಇವರ ಸ್ಪೆಷಾಲಿಟಿ ಏನಿದೆಯೋ ಅದನ್ನೇ ಶಾಪಿಂಗ್ ಮಾಡಿದೀವಿ. ಸೊ ಅಮೇಸಿಂಗ್ ಎಲ್ಲ ಸಿಕ್ಕಿದೆ. ಒಂದಷ್ಟು ವಾಲೆಟ್ಟು ಎಲ್ಲ ಖರ್ಚಾಗೋಯ್ತು. ಮೈ ಬ್ಯಾಗ್ ಇಸ್ ವೆರಿ ಲೈಟ್ ನೌ. ಅಂಡ್ ಇವಾಗ ಅಮೇಸಿಂಗ್ ಫುಡ್. ಇವಾಗ ಚಿಕನ್ ಶೋರ್ಬಾ ಕುಡಿತಾ ಇದ್ದೀನಿ. ಇಟ್ಸ್ ಆಕ್ಚುಲಿ ವೆರಿ ನೈಸ್, ವೆರಿ ಟೇಸ್ಟಿ.
ಪೆಪ್ಪರಿ ರಸಮಿ ಅಂತ ಹೇಳಿ. ರಸಮಿ ರಸಮ್ ಸ್ಟೈಲ್ ಪೆಪ್ಪರಿ, ಗಾರ್ಲಿಕಿ, ಕೊರಿಯಂಡರಿ, ರಸಮಿ ಎಲ್ಲ ತರ. ಶಿಶಿರ್ಗೆ ಫುಲ್ ಸ್ಟ್ರೆಸ್ ಆಗ್ಬಿಟ್ಟು ಎಲ್ಲ ಮೀ ಬರ್ತಾ ಇದೆ. ಸೊ ಇದು ಪಾಲ್ ಹವೇಲಿಯ ಟಾಪ್ ಲುಕ್ ಆಗಿದೆ, ರೂಫ್ ಟಾಪ್ ಲುಕ್. ಅಂಡ್ ಇದು ಲೇಕ್ ವ್ಯೂ ರೆಸ್ಟೋರೆಂಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಂಡ್ ಇಟ್ ಇಸ್ ಜಸ್ಟ್ ಅಮೇಸಿಂಗ್. ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಿಟಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರು ಕಮ್ಮಿನೇ. ಆ್ಯಂಡ್ ವಿ ಹ್ಯಾವ್ ವೆರಿ ಲೆಸ್ ಟೈಮ್.